ರಾಮದುರ್ಗ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 15ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಮಾಯ. ಹೌದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ 15ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಖುದ್ದು ಶಾಸಕರೇ ಅನುದಾನ ಒದಗಿಸಿದರೂ ಕೂಡ ಪುರಸಭೆ ಇಂಜಿನಿಯರ್ ನಿರ್ಲಕ್ಷ್ಯದಿಂದ ನಮ್ಮ ವಾರ್ಡ್ ಅಭಿವೃದ್ಧಿ ವಂಚಿತವಾಗಿದೆ ಎಂದು 15ನೇ ವಾರ್ಡ್ನ ಪುರಸಭೆ ಮಾಜಿ ಸದಸ್ಯ ಎಚ್.ಎಸ್. ಐನಾಪುರ್ ಅವರು ತಮ್ಮ ಅಳಲನ್ನು ತೋಡಿಕೊಂಡರು. ಪಟ್ಟಣದ 15ನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ಚರಂಡಿ, ತಡೆಗೋಡೆ, ರಸ್ತೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಇತ್ತೀಚೆಗೆ ಶಾಸಕ ಅಶೋಕ್ ಪಟ್ಟಣ ಅವರು ಸುಮಾರು 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಒದಗಿಸಿದ್ದಾರೆ. ಆದರೆ ದೇವರು ವರ ನೀಡಿದರೆ ಪೂಜಾರಿ ಕೊಡೇನು ಎಂಬ ಗಾದೆ ಮಾತಿನಂತೆ ಅಗತ್ಯ ಅನುದಾನವಿದ್ದರೂ ಕೂಡ ಪುರಸಭೆಯ ಅಧಿಕಾರಿಗಳು ಕಾಮಗಾರಿಯನ್ನು ಆರಂಭಿಸುತ್ತಿಲ್ಲ. ಈಗಾಗಲೇ ಸ್ವತಃ ಪುರಸಭೆಯ ಅಧಿಕಾರಿಗಳಿಗೆ ನಮ್ಮ ವಾರ್ಡ್ಗೆ ಕರೆದುಕೊಂಡು ಬಂದು ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಹಾಗೂ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಮನವರಿಕೆ ಮಾಡಲಾಗಿದೆ. ಇದರ ಜೊತೆಗೆ ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿಯೂ ಸಹ ಮನವಿಯನ್ನು ಸಲ್ಲಿಸಿದರೂ ಕೂಡ ತಾರೀಖ್ ಪೇ ತಾರೀಖ್ ಎಂಬ ಸಿನಿಮಾ ಡೈಲಾಗ್ನಂತೆ ಪ್ರತಿ ಬಾರಿ ಒಂದು ಹೊಸ ದಿನಾಂಕವನ್ನು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ. ಇದರ ಕುರಿತು ಪುರಸಭೆಯ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಎಂದು 15ನೇ ವಾರ್ಡ್ನ ಸದಸ್ಯರಾದ ಹುಸೇನ್ ಸಾಬ್ ಐನಾಪುರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ ಕೂಡಲೇ ಶಾಸಕ ಅಶೋಕ್ ಪಟ್ಟಣ ಮಧ್ಯಸ್ಥಿಕೆ ವಹಿಸಿ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ ಪುರಸಭೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸುವ ಮೂಲಕ ಸಾರ್ವಜನಿಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಅವರು ಆಗ್ರಹಿಸಿದರು. 15ನೇ ವಾರ್ಡಿನ ಪರಿಸ್ಥಿತಿ ಸರಿ ಇದೆ. ಎಲ್ಲರಿಗೂ ಗಾಡಿ ತಗೊಂಡ್ ಹೋಗಾಕ ಅವ್ರ ಮನಿ ಒಳಗ ಒಬ್ರು ಪ್ರಾಬ್ಲಮ್ ಅದ, ಆರಾಮಿಲ್ಲ. ಒಬ್ರು ರಿಕ್ಷಾದವ್ರು ಬರವಲ್ರು, ಒಬ್ರು ಏನ್ ಬರವಲ್ರ. 8 ಸಲ ನಾ ಸ್ವತಃ ಇಂಜಿನಿಯರ್ ಸಾಹೇಬರ್ ಕರ್ಕೊಂಡ್ ಬಂದ ತೋರ್ಸಿನ್ರಿ. ಇದನ್ನ ಈ ಪರಿಸ್ಥಿತಿ ಐತಿ. ಈ ಪರಿಸ್ಥಿತಿ ಇದ ಕಾರಣ ಇಂಜಿನಿಯರ್ ಸಾಹೇಬ್ರು ಇವತ್ತು ಮಾಡೋನು ನಾಳೆ ಮಾಡೋನು ಅನ್ನಕತ್ತಾರ. 2 ಸಲ ತಮ್ಮ ಇಂಜಿನಿಯರ್ ಸಾಹೇಬರ್ ಬಂದು ನೋಡ್ಕೊಂಡ್ ಹೋಗಾಕತ್ತಿದ್ರು. ಏನ್ ನೋಡ್ಕೊಂಡ್ ಹೋಗ್ತಾರ, ಏನ್ ಹೇಳ್ತಾರ ಅವರು, ಏನ್ ಹೇಳ್ತಾರ. ಅವ್ರಿಗೆ ಕರ್ಕೊಂಡ್ ಬಂದಿನಿಲ್ಲಮ್ಮ, ನಾ ಕರ್ಕೊಂಡ್ ಬಂದಿನಿಲ್ಲ ಅವ್ರಿಗೆ. ನನಗೆ ಕೇಳಿದ್ರೆ ನಾಳೆ ಮಾಡೋನು ಇವತ್ತು ಮಾಡೋನು ಅನ್ನಕತ್ತಾರ. ದಯವಿಟ್ಟು ನಾ ಅಂಕಾರ ಮಾಡಂಗಿಲ್ಲ. ಈ ಪರಿಸ್ಥಿತಿ ಐತಿ. ಇಲ್ಲಿ ಗಾಡಿ ಸುದಕ್ ಹೋಗ್ಬೇಕಾದ್ರು ಸರ್ದು ಏನು ಪ್ರಾಬ್ಲಮ್ ಐತೆ ಸರ್, ನೀವು ಹೋಗ್ಬೇಕು ಸರ್, ನೋಡ್ಲಿ ಅವ್ರು. ಇಲ್ಲಿ ಗಾಡಿ ಒಂದು ಪೇಷಂಟ್ ರಿಕ್ಷಾ ಬರವಲ್ಲು ಸರ್. ಯಾವ್ದಕ್ ಕಾರಣಕ್ಕೂ ಹೌದು ನೋಡ್ರಿ ಸರ್, ಹೌದ್ರಿ. ಈ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಒಂದು ರಿಕ್ಷಾನು ಬರವಲ್ಲು ಅದ ಸರ್. ಅದ ಮಾಡ್ಸೋ ಸಂಬಂಧ ಸರ್. ಎಲ್ಲಾರು ಹೌದು ಸರ್. ಈ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಅವ್ರಿಗೆ ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ನ ಎಲ್ಲ ಹೇಳಿದ್. ದಯವಿಟ್ಟು ಸರ್ ಆದಷ್ಟು ಬೇಗನೆ ಇದು ಮಾಡ್ರಿ. ಒಂದು ರಿಕ್ಷಾ ಬರವಲ್ದು ಈ ನಮೂನಿ ಸರ್. ದಯವಿಟ್ಟು ಇದೊಂದು ಆದಷ್ಟು ಬೇಗನೆ ಮಾಡಿ ಮೊದಲು ಇದೊಂದು ಕೆಲಸ ಓಕೆ ಮಾಡಿಕೊಡಿ ಸರ್. 15 ಮಾಡ್ತಿರ್ತಾರ ಎಲ್ಲ ಒಂದು ವರ್ಷ ಆತ. 20 ಲಕ್ಷ ರೂಪಾಯಿ ಶಾಸಕರ ಅನುದಾನದಾಗ ಕನ್ಷನ್ ಆಗೈತಿ. ಆದ್ರೂ ಒಂದು 10 ಸಲ ಶಾಸಕರು ಬಂದ್ ಹೋಗ್ಯಾರ. ಇಲ್ಲಿ ಯಾವ್ದೋ ಒಂದು ಪೇಷಂಟ್ ತಗೊಂಡ್ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಇಷ್ಟು ಕೆಟ್ಟ ಪರಿಸ್ಥಿತಿ ಐತಿ. ಓಣ್ಯಾನ್ ಜನ ಎಲ್ಲ ಲಗ್ಗಟ್ಟಿ ಎಲ್ಲ ರೋಜಾದಾರ ಮಂದಿ ತಗೊಂಡು ನಾವು ಕೆಲಸ ಮಾಡಾಕತ್ತೀವಿ. ಇದ್ರ ಬಗ್ಗೆ ಯಾರು ಮುನ್ಸಿಪಾಲಿಟಿ ಅವರು ನಿರ್ಲಕ್ಷ್ಯ ಮತ್ತು ಇಂಜಿನಿಯರ್ನು ನಿರ್ಲಕ್ಷ್ಯ ಮಾಡಾಕತ್ತಾರ. ಮತ್ತು ಚೀಫ್ ಆಫೀಸರ್ 10 ಸಲ ಅವ್ರ ಸ್ವತಃ ಮೊಬೈಲ್ದಾಗ ಹಾಕಿನ್ರಿ, ಎಲ್ಲ ಮಾಡೀನಿ. ಆದ್ರೂ ಈ ನಮ್ಮನೆ ಇಲ್ಲಿ ನೋಡಿದಾಗ ಇದು ಗಟಾರ್ ನೀರು ನೋಡ್ರಿ. ಆಗ ಈಗೆಲ್ಲ ಗಟಾರ್ ತುಂಬಿ ಇದೆಲ್ಲ ಯಾವ್ದು ಒಂದು ಪೇಷಂಟ್ ಆಗಲಿ ಯಾವ್ದು ಹೋಗಾಕ ಮಾಡಾಕ ಅನುಕೂಲ ಇಲ್ಲ. ಸ್ವತಃ ಹುಡುಗರು ಓಣ್ಯಾನು ಇವತ್ತು ರೋಜಾ ಇದ್ದ ಸ್ವತಃ ಓಣ್ಯಾನು ಹುಡುಗರು ಕೂಡಿ ಇದೆಲ್ಲ ಮಾಡಾಕತ್ತಾರ. ಆದ್ರೂ ಮುನ್ಸಿಪಾಲಿಟಿಯವರಿಗೆ ಇದು ಚೀಫ್ ಆಫೀಸರ್ಗೆ ಎಲ್ಲ ದಯವಿಟ್ಟು ನೋಡಿ ಇದು ಆದಷ್ಟು ಮೊದಲು ಕೆಲಸ ಮಾಡ್ಕೊಡ್ಬೇಕಂತ ಹೇಳಿ ತಮ್ಗೆ ತಿಳ್ಕೊಳಕತ್ತೀವಿ ಸರ್. ನಾವು ಈ ನಮ್ಮನೆ ಕೆಲಸ ಈ ನಮ್ಮನೆ ಏನು ನೋಡ್ರಾಗ ಅವ್ರು 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. ಆದ್ರೂ ಕೆಲಸ ಮಾಡಬಾರ. ಈಗ ಇಲೆಕ್ಷನ್ ಬಂತಂದ್ರೆ ತಾಬಡ್ ಎಲ್ಲ ಓನಿ ಅಡ್ಡಾಡ್ತಾರ್ರಿ. ಶಾಸಕರು ಕರ್ಕೊಂಡ ಓನ್ ಅಡ್ಡಾಡ್ತಾರ. ನಮ್ ಪಕ್ಷ ಗೆಲ್ಲಿ ಆ ಹೊತ್ತಿನ ಪಕ್ಷದ ನೆನಪು ಬರ್ತೈತಿ. ಇಂಥ ಕೆಲಸ ಮಾಡೋದು, ಇಂಥ ಮುನ್ಸಿಪಾಲಿಟಿ ಒಳಗೆ ಸ್ಟ್ರೀಕ್ ಮಾಡೋದು. ಈಗೆಲ್ಲ ಓಣಿ ಒಳಗೆ ಒಂದು ಯಾವ್ದೋ ಪೇಷಂಟ್ ಆಗಲಿ ಏನೋ ಒಂದು ಆದ್ರೂ ಸುಡಕ್ಕೆ ರಿಕ್ಷಾ ಸುಡಕ್ ಹೋಗಲ್ಲು. ಇಲ್ಲಿ ನೋಡ್ರಿ ತೋರ್ಸ್ರಿ. ಇದೆಲ್ಲ ಬರೋಬ್ಬರ 2 ವರ್ಷ ಆಗ್ತದೆ. ಇದು 2 ವರ್ಷ ಆತ. 20 ಲಕ್ಷ ರೂಪಾಯಿ ಅನುದಾನ ಆಗಿ ಸ್ಯಾಂಕ್ಷನ್ ಮಂಜೂರಾಗಿ ಆದ್ರೂ ಇದು ಕೆಲಸ ಮಾಡಕ್ ತಯಾರಿಲ್ಲ. ಇದರ ಸಂಬಂಧ ಕೆಲಸ ಮಾಡಕ್ ತಯಾರಿಲ್ಲ. ಅದೇನು ಗೊತ್ತಿಲ್ಲ ನಮ್ಗೆ. ನಾನು ಹೋಗಿ ಸ್ವತಃ ನಮ್ಮ ಮೆಂಬರ್ 10 ಸಲ ಅವ್ರಿಗೆ ಹೋಗಿ ಹೇಳಿದ್ರು ಕೂಡ ನಾಳೆ ಆಗ್ತೈತಿ ನಾಡ್ದು ಆಗ್ತೈತಿ. ಇದು ಬಿಟ್ಟು ಬೇರೆ ಕೆಲಸ ಏನು ಹೇಳೋದಿಲ್ಲ ಅವರು.
ಎಲ್ಲ ಟೆನ್ಷನ್ ಆಗಿತ್ತು ರೀ ನೋಡ್ರಿ ಈಗ 2 ಕೊಟ್ಟು ಬಿಟ್ಟು 2 ತೋಟ ಪಾನಿ ಬಾವ ಬೇಕು ಅಂತ ಹಿಡಿತಮ್ಮ ಇದೆ ಅಯ್ಯೋ ವಾಂಗ ಬಂಗ ಇದು ಜಾತ್ರೆ ಬರ್ಕೊಂಡು